ದಶಕದಲ್ಲಿ ಬೆಂಗಳೂರು ಹೇಗೆ? ಅಯ್ಯೋ ಬೆಂಗಳೂರು ಏನ್ ಮೇಡಮ್ ಈಗ ಅಲ್ಲಾಡ್ಸಿದ್ದು ಆಗೋಯ್ತು. ಈಗ ಒಂದು ಕಾಲದಲ್ಲಿ ನಮ್ದು ನಡೀತು ರೋಡಿಗಳ ಬಗ್ಗೆ ಎಲ್ಲ, ಲೈಕ್ ಕೊತ್ತವಾರ ರಾಮಚಂದ್ರ ಆ್ಯಂಡ್ ಜಯರಾಜು ಇವ್ರದ್ದೆಲ್ಲ ನಡೀತಾವೆ ಎಲ್ಲ. ಈಗೆಲ್ಲ ಬೆಂಗಳೂರು ಥಂಡ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಆಗೋಯ್ತು. ಈಗ ಒಳ್ಳೊಳ್ಳೆ ಆಫೀಸರ್ಸು ಬರ್ತಾ ಇದ್ದಾರೆ, ಹೋಗ್ತಾ ಇರ್ತಾರೆ. ನೀವಿದಾಗ ಹೇಗಿತ್ತು ಸರ್? ನೀವು ಅವಾಗ SI ಆಗಿದ್ರಿ. ಎಷ್ಟೇ ಆಗಿದ್ದಾರೆ ನಾವು ನೋ ಕ್ವಶನ್ ಆಫ್ ರೋಡಿಸಮ್. ನಾವು ಶ್ರೀರಾಮ್ಪುರದಲ್ಲಿದ್ದೆ ಮೇಡಮ್. ಆಗೆಲ್ಲ ಸ್ಲಮ್ ಎಲ್ಲ ಇತ್ತು ಕಂಪ್ಲೀಟ್. ಶ್ರೀರಾಮ್ಪುರ ಅಯ್ಯೋ ಬಿಡಪ್ಪ, ಇಟ್ಸ್ ಎ ಬರ್ತ್ ಪ್ಲೇಸ್ ಫಾರ್ ರೋಡಿಸಮ್ ಅಲ್ಲ ಯಾವುದು ಶ್ರೀರಾಮ್ಪುರಮ್ಮ. ಎಲ್ಲ ಆಗೋಯ್ತು ಅಲ್ಲೆಲ್ಲ. ಸ್ವತಂತ್ರ ಪಾಳ್ಯದ ಒಳಗಡೆ ಹೋಗ್ಬೇಕು ಅಂದರೆ ಸಾಯಂಕಾಲ 6 ಗಂಟೆ ಆದರೆ ಯಾರು ಆಟೋ ರಿಕ್ಷಾದವನು ಒಳಗಡೆ ಬರ್ತಾ ಇರಲಿಲ್ಲ, ಅಷ್ಟೊಂದು ಭಯಂಕರವಾಗಿತ್ತು ಆಗಿಲ್ಲ. ಅವನು ರೌಡಿ ಅಂತ ಹೇಳಿದ್ರೆ ನಾನು ಡಬಲ್ ರೌಡಿ ಅಂತ ಹೇಳ್ತಾ ಇದ್ದೇನೆ. ಇದರಿಂದ ಅದು ಕಂಟ್ರೋಲ್ ಆಯಿತು, ಇಲ್ಲ ಅಂದರೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಎಲ್ಲಿ ರಾಮಚಂದ್ರಪುರದ್ದು ಕಾರ್ಪೊರೇಟ್ರು ಅವನು ಮೊದಲು ಅವನ ತಲೆಗಿಲ್ಲೆ ಬೋಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದ್ವಿ, ಎಲ್ಲ ಕರ್ಕೊಂಡು ಬರ್ತಾಯಿದ್ವಿ. ಸೀದಾ ತಲೆ ಬೋಡಿಸ್ತಾ ಇದ್ವಿ ಮೆರವಣಿಗೆ. ಒಂದು ತಪ್ಟಿ ಹಾಕಿದ್ದೆ ಅವನಿಗೆ ಊರೆಲ್ಲ ಅವನು ಎಲ್ಲೆಲ್ಲಿ ರೋಡಿಸಮ್ ಮಾಡ್ತಾನೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ, ಇದು ಮಾಡಿಸ್ತಾ ಇದ್ವಿ. ಯಾರು ಕೇಳ್ತಾ ಇರಲಿಲ್ಲ, ಅಲಿಗೇಷನ್ಸು ಮಾಡ್ತಾ ಇರಲಿಲ್ಲ. ಈಗೆಲ್ಲ ಒಳ್ಳೊಳ್ಳೆ ವೆಹಿಕಲ್ಸ್ ಎಲ್ಲ ಬಂದಿದ್ದಾವೆ, AC ಇದ್ದಾವೆ, ಒಳಗಡೆ ರೆಡಿ ಅಟ್ಟಿ ಹಾಕ್ಕೊಂಡಿದ್ದಾರೆ, ಆಮೇಲೆ ಕೆಪ್ಕೊಂಡಿದ್ದೆ. ನೈಟ್ ಆನ್ ಮಾಡಿದ್ರೆ ಆಗುತ್ತಾ? ಒನ್ ಶುಡ್ ಹ್ಯಾವ್ ಬುಲೆಟ್ ಅನ್ನೋ ಶಬ್ದ ಕೇಳಿದ್ರೆ ಅಂದರೆ ಈ ರೋಡ್ಗಳೇ ಖಾಲಿ ಆಗ್ತಾಯಿತ್ತು. ಅಲ್ಲೂ ಅಷ್ಟೇ, ರಾಜಾಜಿನಗರ ಅಷ್ಟೇ, ಮತ್ತು ಇದು ಫ್ರಿಜ್ ಟೌನ್ ಇಲ್ಲೆಲ್ಲ ನಾನು ಬುಲೆಟ್ ಶಬ್ದ ನೋಡಿದ್ರೆ ಖಾಲಿ ಎಲ್ಲಿ ರೋಡು. ಪೊಲೀಸ್ನವ್ರು ಹೇಳ್ದೆಲ್ಲ ಕೇಳ್ತಾ ಇದ್ರು ಎಲ್ಲ. ಈಗಿನ ಕಾಲದಲ್ಲೆಲ್ಲ ಅವರು ಹೇಳಿದ್ರೆ ನಾವು ಕೇಳಬೇಕಾಗತ್ತೆ. ಈಗ 80ರ ದಶಕದಲ್ಲಿ ಬೆಂಗಳೂರು ಹೇಗೆ? ಅಯ್ಯೋ ಬೆಂಗಳೂರು ಏನು ಮೇಡಮ್ ಈಗ ಅಲ್ಲಾಡ್ಸಿದ್ದು ಆಗೋಯ್ತು. ಈಗ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಎಲ್ಲ. ಈಗ ನಾವು ಅಷ್ಟೇ, ಈಗ ಒಂದು ಕಾಲದಲ್ಲಿ ನಮ್ದು ನಡೀತು ರೋಡಿಗಳ ಬಗ್ಗೆ ಎಲ್ಲ, ಲೈಕ್ ಕೊತ್ತವಾರ ರಾಮಚಂದ್ರ ಆ್ಯಂಡ್ ಜಯರಾಜು ಇವ್ರದ್ದೆಲ್ಲ ನಡೀತಾವೆ ಎಲ್ಲ. ಈಗೆಲ್ಲ ಬೆಂಗಳೂರು ಥಂಡ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಆಗೋಯ್ತು. ಈಗ ಒಳ್ಳೊಳ್ಳೆ ಆಫೀಸರ್ಸು ಬರ್ತಾ ಇದ್ದಾರೆ, ಹೋಗ್ತಾ ಇರ್ತಾರೆ ಎಲ್ಲ. ರಿಗಾರ್ಡಿಂಗ್ ದ ಪೊಲಿಟಿಕಲ್ ದಿಸ್ ಥಿಂಗ್ ಮಾತ್ರ ಭಾಳ ಇಂಪ್ರೆಸ್ ಆಗಿದೆ ಇದರಲ್ಲಿ ಪೊಲೀಸ್ ಮೇಲೆ. ಈಗ ಏನಾರ ಮಾಡಬೇಕು, ಈಗ ಅಲ್ಲಿದ್ದ ರೌಡಿಸಮ್ ಇದ್ದರೆ ಏನು ಮಾಡೋಕ್ಕೆ, ಎಲ್ಲ ನಡೀತದೆ. ನೀವಿದಾಗ ಹೇಗಿತ್ತು ಸರ್? ನೀವು ಅವಾಗ SI ಆಗಿದ್ರಿ. ಎಷ್ಟೇ ಆಗಿದ್ದಾರೆ ನಾವು ನೋ ಕ್ವಶನ್ ಆಫ್ ರೋಡಿಸಮ್, ನೋ ಕ್ವಶನ್ ಆಫ್ ಶ್ರೀರಾಮ್ಪುರ. ಫಾರ್ ಎಕ್ಸಾಂಪಲ್ ಶ್ರೀರಾಮ್ಪುರ ಆಗಲಿ, ಫ್ರಿಜ್ ಟೌನ್ ಆಗಲಿ, ರಾಜಾಜಿನಗರ ಆಗಲಿ, ಇಲ್ಲೆಲ್ಲ ನೋ ಕ್ವಶನ್. ಬಿಕಾಸ್ ನಮಗೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಟ್ರಾನ್ಸ್ಫರ್ ಆಗುವಾಗ ನಮಗೆ ಈಸಿ, ನಮ್ಮದೇನು ಇದೆಲ್ಲ ಸುಮ್ಮನೆ ಸ್ಲಿಪ್ಪಲ್ಲಿ ಕೊಟ್ಬಿಡ್ತಾಯಿದ್ರು. ಈಗೆಲ್ಲ ದೊಡ್ಡ ಆರ್ಡ್ರ್ ಆಗಿ ಅದಾಗಿ ವೈರ್ಲೆಸ್ ಹಾಕೋ ಇದೆಲ್ಲ ನಥಿಂಗ್, ಓನ್ಲಿ ಸ್ಲಿಪ್ಪಲ್ಲಿ ನಮಗೆ ಗೋ ಆ್ಯಂಡ್ ಟೇಕ್ ಚಾರ್ಜ್. ಯಾರಿದ್ದಾರಲ್ಲಿ ಸರ್ ಇವರಿದ್ದಾರೆ, ಮತ್ತು ಅವ್ರ ವೈರ್ಲೆಸ್ಸಲ್ಲಿ ಅಲ್ಲೇ ಮಾತಾಡೋದು, ಯು ಕಮ್ ಆ್ಯಂಡ್ ಟೇಕ್ ಚಾರ್ಜ್ ಹಿಯರ್. ಹೀಗಿತ್ತು ಮೇಡಮ್. ಈಗೆಲ್ಲ ಆಗುತ್ತಾ? ಈಗ ಇವಾಗಿಂದಲ್ಲ ಸರ್, ನೀವಿದ್ದಾಗ ಪಾಪ ನೀವು ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ಅವಾಗ ರೌಡಿಗಳಿಂದ. ಕಷ್ಟಪಟ್ವಿ ಮೇಡಮ್. ಈಗ ನಮಗೆ ನೀನು ಕಷ್ಟಪಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದೆ, ಯಾರೂ ಹೇಳಿಲ್ಲ ನನಗೆ. ಯಾವ್ಯಾವ ಸ್ಟೇಷನಲ್ಲಿ ಸರ್ ಅವಾಗ ವರ್ಕ್ ಮಾಡಿದ್ದು 80ರ ದಶಕದಲ್ಲಿ ನೀವು? ನಾವು ಶ್ರೀರಾಮ್ಪುರದಲ್ಲಿದ್ದೆ ಮೇಡಮ್. ಓ ಮೈ ಗಾಡ್, ಶ್ರೀರಾಮ್ಪುರದಲ್ಲಿ. ಈಗ ಆಗಿನ ಕಾಲದ ಶ್ರೀರಾಮ್ಪುರ ಅಂತ ಹೇಳಿದ್ರೆ ಸ್ಟಿಲ್ ಜನ ಎಲ್ಲ ಮಾತಾಡ್ತಾರೆ ಈಗ. ಬಟ್ ಏನು ಮಾಡಿದ್ರು, ಈಗೆಲ್ಲ ಭಾಳ ಅಡ್ವಾನ್ಸ್ ಆಗೋಗ್ಬಿಟ್ಟಿದೆ. ನೀವೆಲ್ಲ ಹೇಳ್ದಂಗೆ ಆಗೆಲ್ಲ ಏನಿಲ್ಲ, ಈಗೆಲ್ಲ ಡಿಜಿಟಲ್ ಆಗೋಗ್ಬಿಟ್ಟಿದೆ ಶ್ರೀರಾಮ್ಪುರ. ಈಗ ಅವಾಗ ಹೇಗಿತ್ತು ಸರ್ ಶ್ರೀರಾಮ್ಪುರ? ಆಗೆಲ್ಲ ಸ್ಲಮ್ ಎಲ್ಲ ಇತ್ತು, ಕಂಪ್ಲೀಟ್ ಸ್ಲಮ್ ಎಲ್ಲ ಇತ್ತು. ಈಗ ಏನಿದ್ರೇನು ನಾಗಪ್ಪ ಬ್ಲಾಕು ಮತ್ತು ಆ ಕಡೆ ಎಲ್ಲ ಸ್ವಲ್ಪ ಮನೆಗಳು ಅದು ಇದು ಇನ್ನು ಬೇರೆ ಕಡೆ ಈ ಕಡೆ ಎಲ್ಲ ಸಾಯಿಬಾಬಾ ನಗರು ಮತ್ತು ಆ ಕಡೆ ಎಲ್ಲ ಓಕ್ಲಿಪುರ ಇವೆಲ್ಲ ಸ್ಟಿಲ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ನೇಮ್. ಶ್ರೀರಾಮ್ಪುರ ಅಯ್ಯೋ ಬಿಡಪ್ಪ ರೌಡಿಸಮ್ ಅಂತ ಹೇಳ್ತಾ ಇದ್ರು ಸರ್. ಅಷ್ಟು ಇತ್ತ ಶ್ರೀರಾಮ್ಪುರದಲ್ಲಿ ರೌಡಿಸಮ್? ಹೌದಮ್ಮ, ರೌಡಿಸಮ್ ಇತ್ತು. ಸರ್ ಅಲ್ಲಿ ರೌಡಿಗಳು ಹಾಗಾದ್ರೆ ಯಾರ್ಯಾರಿದ್ರು ಸರ್ ಅಲ್ಲಿ ರೌಡಿಗಳು? ನಮಗೆ ಗೊತ್ತಿರೋ ಶ್ರೀರಾಮ್ಪುರದ ಕಿಟ್ಟಿ ಅಂತ ಒಬ್ರೆ. ಆ ಕಿಟ್ಟಿನೂ ಸತ್ತಬಿಟ್ನಲ್ಲ, ಅವನು ಮರ್ಯಾದೆ ಆಗಿರ್ಬೇಕಾಯ್ತು. ಹೋಗಿ ಆ ಬ್ಯಾಟ್ರಾನ್ಪುರದಲ್ಲಿ ಯಾವುದೋ ಒಂದು ಪ್ರಾಸ್ಟಿಟ್ಯೂಟ್ಗೆ ಹಿಡ್ಕೊಂಡಿದ್ದ. ಅವನು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಬಾ ನೀನು ಅಂತ ಹೇಳಿದ್ಲು, ಅವಳು ಹೇಳಿದ್ಲು. ಅವ್ನು ಬಂದ ಮರ್ಡರ್ ಮಾಡಾಕ್ಬಿಟ್ರು ಬ್ಯಾಟ್ರಾನ್ಪುರದಲ್ಲಿ, ಬಾಪೂಜಿ ನಗರದಲ್ಲಿ. ಇಲ್ಲ, ಅವನು ಚೆನ್ನಾಗಿದೆ, ಅವನು ಈ ಇನ್ವಾಲ್ಡ್ ಇನ್ ದಿಸ್ ಥಿಂಗ್ ನಾಟ್. ಅವನಿಗೆ ನಾವೆಲ್ಲ ಅವನು ಶ್ರೀರಾಮ್ಪುರದ 3rd ಕ್ಲಾಸಲ್ಲಿದ್ದಾಗ ಇದು ಕಬಡ್ಡಿ ಪ್ಲೇಯರ್ ಇದ್ದ ಅವನು, ಶ್ರೀರಾಮ್ಪುರ ಕಿಟ್ಟಿ. ಅವನು ಒಳ್ಳೆ ಇದರಲ್ಲಿದ್ದ. ಆಮೇಲೆ ಇಟ್ಸ್ ಎ ಬರ್ತ್ ಪ್ಲೇಸ್ ಫಾರ್ ರೌಡಿಸಮ್ ಅಲ್ಲ ಯಾವುದು ಶ್ರೀರಾಮ್ಪುರ ಅಲ್ಲಂದರೆ ಬರ್ತ್ ಪ್ಲೇಸ್ ಇತ್ತು. ಎಲ್ಲ ಒಳ್ಳೊಳ್ಳೆ ರೌಡಿಗಳು ಹೋಗಿ ಸೇರ್ಕೊಂಡ್ಬಿಟ್ರೆ ಅಂದರೆ ಮುಗಿದೋಯ್ತು. ಅವ್ರಿಗೆಲ್ಲ ಕಟ್ ಆಫ್ ಮಾಡಿ ಇದು ಮಾಡೋದು ನಡೀತದೆ. ಕಟ್ ಆಫ್ ಮಾಡ್ತಾಯಿದ್ರು ಅಂದರೆ ಇದು ಈಸ್
ಫಾರ್ ಎಕ್ಸಾಂಪಲ್ ಕಿಟ್ಟಿದೆ ತಗೊಳ್ಳಿ. ಕಿಟ್ಟಿ ವಾಸ್ ಅ ವೆರಿ ಗುಡ್ ಮ್ಯಾನ್. ಅವನು ಆ ಶ್ರೀರಾಮ್ಪುರ ಥರ್ಡ್ ಕ್ಲಾಸ್ ಡೌನಲ್ಲಿ ಅವ್ನು ಬರೋದು, ಎಲ್ಲರಿಗೂ ಟೀಸ್ ಮಾಡೋದು, ಟೀಸಿಂಗ್ ಜಾಸ್ತಿ ಇತ್ತಲ್ಲಿ. ಕಿಟ್ಟಿ ಅವ್ರದ್ದು ಫ್ಯಾಮಿಲಿ ಹಿನ್ನೆಲೆ ಹೇಗಿತ್ತು ಸರ್? ಫ್ಯಾಮಿಲಿ ಹಿನ್ನೆಲೆ ಸ್ಥಿತಿವಂತರ? ಕಿಟ್ಟಿ ಫ್ಯಾಮಿಲಿನ ಅವನು ಅವ್ರ ಫಾದರ್ ಏನೋ ಇದರಲ್ಲಿದ್ದರು, ಯಾವುದರಲ್ಲಿ ರಾಜ ಮಿಲ್ಲೋ ಯಾವುದೋ, ಆಗ ಅವರಲ್ಲಿದ್ದರು. ಬಟ್ ಇವನು ಅವನಿಗೆ ಸ್ವಲ್ಪ ಓದಕ್ಕೆ ಮತ್ತು ವಿದ್ಯಾಭ್ಯಾಸ ಮಾಡೋದಕ್ಕೆ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅವನಿಗೆ ಏನು ಮಾಡಿದ್ರು, ಅವನು ಜಾಯಿಂಡ್ ವಿತ್ ದಿ ಸಮ್ ಅಂಡರ್ವರ್ಲ್ಡ್ಸ್ ಲೈಕ್ ಕೊತ್ವಾಲ ಇದ್ದ, ಮತ್ತು ಜಯರಾಜ್ ಇದ್ದ, ಮತ್ತು ಅಲ್ಲಿ ಶ್ರೀರಾಮ್ಪುರದಲ್ಲಿ ಬೇರೆ ರೌಡೀಸ್ ಇದ್ದರೆ ಎಲ್ಲ ಜೊತೆನಲ್ಲಿ ಸೇರಿಕೊಂಡ. ಅಲ್ಲಿ ಲೈಕ್ ಸ್ವತಂತ್ರ ಪಾಳ್ಯ ಎಲ್ಲ ಆಗೋಯ್ತು. ಅಲ್ಲೆಲ್ಲ ಸ್ವತಂತ್ರ ಪಾಳ್ಯದ ಒಳಗಡೆ ಹೋಗ್ಬೇಕು ಅಂದರೆ ಸಾಯಂಕಾಲ 6 ಗಂಟೆ ಆದರೆ ಯಾರು ಆಟೋ ರಿಕ್ಷಾದವನು ಒಳಗಡೆ ಬರ್ತಾ ಇರಲಿಲ್ಲ. ಅಷ್ಟೊಂದು ಭಯಂಕರವಾಗಿತ್ತು ಆಗಲಿ. ನಾವೇನು ಮಾಡೋದು, ಒಬ್ಬ ಕಂಟ್ರೋಲ್ ಮಾಡಬೇಕು. ದಿ ಸ್ಟೇಷನ್ ಹೌಸ್ ಆಫೀಸರ್ ಮೀನ್ಸ್ ದಿ ಸಬ್ ಇನ್ಸ್ಪೆಕ್ಟರ್. ಸಬ್ ಇನ್ಸ್ಪೆಕ್ಟರ್ ಮೀನ್ಸ್ ವಾಟ್? ಅವನು ಈ ಶುಡ್ ಬಿ ಎ ಬಿಗ್ ರೌಡಿ. ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಯಾರು ರೌಡಿಗಳಿರ್ತಾರೆ ಅವ್ರಿಗೆಲ್ಲ ಅವನು ದೊಡ್ಡ ರೌಡಿ ಆಗಿರ್ಬೇಕು. ಅವನು ರೌಡಿ ಆದರೆ ಹಿ ಕ್ಯಾನ್ ಕಂಟ್ರೋಲ್. ಅದರ್ವೈಸ್ ಅವನು ಸುಮ್ಮನೆ ಆರ್ಡಿನರಿ ಪರ್ಸನ್ ಆಗಿದೆ, ಹೋಗೋ ಅಂತ ಹೇಳಿದಾಗ ಇದು ಮಾಡಿದ್ರೆ ಆಗುತ್ತಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅವನು ರೌಡಿ ಅಂತ ಹೇಳಿದ್ರೆ ನಾನು ಡಬಲ್ ರೌಡಿ ಅಂತ ಹೇಳ್ತಾ ಇದ್ದೆ ನಾನು. ಇದರಿಂದ ಅದು ಕಂಟ್ರೋಲ್ ಆಯಿತು. ಇಲ್ಲ ಅಂದರೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಒಬ್ಬನೇ ಹೋಗ್ತಾ ಇದ್ದೆ, ನಮಗೆ ಬುಲೆಟ್ ಇತ್ತು. ಆ ಬುಲೆಟ್ ಸವಾರಿ ಅಂತ ಹೇಳಿದ್ರೆ ಭಾಳ ಜೋರಾಗಿರ್ತಾ ಇತ್ತು. ಆಗ ಏನು ಮಾಡ್ತಾಯಿತ್ತು, ಹೋಗ್ತಾ ಇದ್ವಿ ನಾವು, ಕಂಟ್ರೋಲ್ ಮಾಡ್ತಾಯಿದ್ವಿ. ಆ ಹನುಮಂತಪುರ ಅಲ್ಲೆಲ್ಲ ನಾವೇ ಹೋಗ್ತಾ ಇದ್ವಿ. ಓಕ್ಲಿಪುರಕ್ಕೆ ಯಾರು ಹೋಗ್ತಾಯಿದ್ರು, ಕಾನ್ಸ್ಟೇಬಲ್ ಅವರು ಕಳಿಸಿದ್ರೆ ಪಾಪ ಅವ್ರಿಗೆ ರೇಸರ್ ಗೀಸರ್ ಎಲ್ಲ ತೋರಿಸ್ತಾಯಿದ್ರು. ಅವರು ಪಾಪ ಒಬ್ಬರು ಇಬ್ಬರು ಕಾನ್ಸ್ಟೇಬಲ್ಗಳು ಹೋಗ್ತಾಯಿದ್ರು. ದೇವರ ಅಫ್ರೈಡ್ ಆಫ್ ರೌಡೀಸ್. ಎಲ್ಲಪ್ಪ ನಮ್ಗೆ ಅಟ್ಯಾಕ್ ಮಾಡ್ತಾರಲ್ಲ ಹಾಗೆ ಹೀಗೆ ಅಂತ ಬಂದು ಹೇಳ್ತಾಯಿದ್ರು. ಯಾರೋ ಅಟ್ಯಾಕ್ ಮಾಡ್ತಾರೆ ಸರ್ ಇಂಥವನು, ಸರಿ ವಿತಿನ್ ಹಾಫ್ ಆನ್ ಅವರ್ ಅವ್ನು ಒಳಗಡೆ ಬರಬೇಕು. ಅವನು ಇಲ್ಲದ್ರೆ ಆಗೋಲ್ವಲ್ಲ, ಇಲ್ಲದ್ರೆ ಅವನು ಹೋಗ್ತಾರೆ. ಈಗ ಹಾಗೆ ನಡೆದೋಯ್ತು ಎಲ್ಲ ಶ್ರೀರಾಮ್ಪುರದಲ್ಲಿ. ಭಾಳ ರೌಡಿಸಮ್ ಇತ್ತು ಮೇಡಮ್. ಆ ರೌಡಿಸಮ್ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗಿತ್ತು. ಇವಾಗ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ 80s ಈಗಿತ್ತು ಅಂತೇಳಿ, ಆ ರೀತಿಯಾಗಿ ಲಾಂಗು ಮಚ್ಚು ಎಲ್ಲ ಇಟ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಲಾಂಗ್ ಮಚ್ಚು ಅವೆಲ್ಲ ಕಾಮನ್ ಆಗಿದ್ದು. ಅವೆಲ್ಲ ಬಿಡಿ. ವಾಟ್ ಇಟ್ ವಾಸ್ ದಿಸ್ ಥಿಂಗ್. ಈಗ ಇವನಿದ್ನಲ್ಲ ಅಲ್ಲಿ ರಾಮಚಂದ್ರಪುರದ್ದು ಕಾರ್ಪೊರೇಟ್ರು, ಅವನು ಮೊದಲು ಅವನ ತಲೆಗಿಲ್ಲೇ ಬೋಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದ್ವಿ ಎಲ್ಲ. ದೋಸ್ ಡೇಸ್ ಫಾರ್ ದೇ. ಆಗಿನ ಕಾಲದಲ್ಲಿ ಈಗ ನಮಗೇನು ಮಾತೇ ಇಲ್ಲ. ಬಂದು ಕತೆ ಬಂದು ನಿಂತ್ಬಿಡೋದು ಸ್ಟೇಷನಲ್ಲಿ. ಸರಿ ಇವನಿದೆ ಕರಿಯೋ ಅವನಿಗೆ. ಅವನು ಹೋಗಿದ್ದೆ ಕರ್ಕೊಂಡು ಬರ್ತಾ ಇದ್ದು ಸೀದಾ ತಲೆ ಬೋಡಿಸ್ತಾ ಇದ್ವಿ ಮೆರವಣಿಗೆ. ಒಂದು ತಪ್ಟಿ ಹಾಕಿದ್ದೆ ಅವನಿಗೆ. ಊರೆಲ್ಲ ಅವನು ಎಲ್ಲೆಲ್ಲಿ ರೋಡಿಸಮ್ ಮಾಡ್ತಾನೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ, ಇದು ಮಾಡಿಸ್ತಾ ಇದ್ವಿ. ಯಾರು ಕೇಳ್ತಾ ಇರಲಿಲ್ಲ, ಅಲಿಗೇಷನ್ಸು ಮಾಡ್ತಾ ಇರಲಿಲ್ಲ. 80s ಅಲ್ಲಿ ಸ್ಟೇಷನ್ ಅಲ್ಲಿ SI ಯಾರಿದ್ರು ಅವರಿಗೆಲ್ಲ ತುಂಬಾ ಪವರ್ ಇತ್ತಂತಲ್ಲ, ನಿಮ್ಗೆ ರೌಡಿಗಳು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಟಾಸ್ಕ್ ಇತ್ತಂತಲ್ಲ. ರೌಡಿಸಮ್ ಮಾಡಬೇಕು ಮೇಡಮ್, ರೌಡಿಸಮ್ಮು ಇರಬೇಕು ಏರಿಯಾದಲ್ಲೇ. ಆಗ ಜನನು ಭಯ ಪಡ್ತಾರೆ, ಪಾಲಿಟಿಷಿಯನ್ ಇದು ಮಾಡ್ತಾರೆ ಎಲ್ಲ. ಹೌದಪ್ಪ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ಭಾಳ ಜೋರಾಗಿದ್ದಾನೆ, ಹಾಗೆ ಕಷ್ಟ, ಅದರ ಒಳಗಡೆ ಎಂಟ್ರ್ ಆಗೋದು ಅಂತ ಹೇಳಿದೆ. ಭಾಳ ಕಷ್ಟ ಇತ್ತು ಮೇಡಮ್ ಆಗಿನ ಕಾಲದಲ್ಲಿ. ನಮ್ಮದು ನೈಟ್ ರೌಂಡ್ಸು, ರಾತ್ರಿ ಸೆಕೆಂಡ್ ಶೋ ಪಿಕ್ಚರ್ ನೋಡ್ತಾ ಇದ್ವಿ. ಮಿಸ್ಸಸ್ಗೂ ಕರ್ಕೊಂಡು ಹೋಗ್ತಾ ಇದ್ವಿ. ಹಿಂಗೆಲ್ಲ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ರೆ ಸೀದಾ ಹೊಡಿತಾ ಇದ್ವಿ ಎಲ್ಲ. ಯಾರು ಅಡ್ಡ ಹಾಕೋರು ನಮಗೆ? ಪೊಲೀಸ್ ಅಲ್ವಾ ನಿಮ್ಗೆ ಅಡ್ಡ ಹಾಕ್ತಾರೆ ಸರ್? ಆಗಿನ ಕಾಲದಲ್ಲಿ ಆಗ್ತಾ ಇರಲಿಲ್ಲ ಮೇಡಮ್ ಎಲ್ಲ. ಆಗಿನ ಕಾಲದಲ್ಲಿ ನಮ್ಮ ಹತ್ರ ಅಂದರೆ ಅವ್ನು ಫಿನಿಶ್ ಅಲ್ಲೇ. ಅಂದರೆ 24 ಗಂಟೆ ಟೈಮ್ ಇರ್ತಾಯಿತ್ತು ಡಬಲ್ ರಿವಲ್ವಾರ್ಗಳು. ಈಗೆಲ್ಲ ಒಳ್ಳೊಳ್ಳೆ ವೆಹಿಕಲ್ಸ್ ಎಲ್ಲ ಬಂದಿದ್ದಾವೆ, AC ಇದ್ದಾವೆ, ಒಳಗಡೆ ರೆಡಿ ಅಟ್ಟಿ ಹಾಕ್ಕೊಂಡಿದ್ದಾರೆ, ಆಮೇಲೆ ಕೆಪ್ಕೊಂಡಿದ್ದೆ. ನೈಟ್ ರೌಂಡ್ ಮಾಡಿದ್ರೆ ಆಗುತ್ತಾ? ಒನ್ ಶುಡ್ ಹ್ಯಾವ್ ಬುಲೆಟ್ ಶಬ್ದ ಕೇಳೋದಂದರೆ ಈ ರೋಡ್ಗಳೇ ಖಾಲಿ ಆಗ್ತಾಯಿತ್ತು. ಅಲ್ಲೂ ಅಷ್ಟೇ, ರಾಜಾಜಿನಗರ ಅಷ್ಟೇ, ಮತ್ತು ಇದು ಫ್ರೆಜ್ ಟೌನ್ ಇಲ್ಲೆಲ್ಲ ನಾನು ಬುಲೆಟ್ ಶಬ್ದ ನೋಡಿದ್ರೆ ಖಾಲಿ ಎಲ್ಲಿ ರೋಡು. ರಾತ್ರಿ ಹೊತ್ತು ಕಳ್ಳರು ಯಾರು ಬರೋಂಗಿಲ್ವಲ್ಲ, ಯಾಕಂದರೆ ಬುಲೆಟ್ ಇರ್ತಾಯಿತ್ತಲ್ಲ, ಡಬ್ ಅಂತ ಹೋಗ್ತಾ ಇತ್ತಲ್ಲ ಅಲ್ಲ. ಸೊ ವಿ ಆರ್ ಮ್ಯಾನೇಜಿಂಗ್ ದಿ ಲಿಮಿಟ್ಸ್. ಅವ್ನ ಕಳ್ಳ ಎಲ್ಲಿ ಬಿಡ್ತಾಯಿದ್ದಾನ, ಓಡೋಗಿದ್ದ ಅವ್ನಿಗೆ ಹಿಡ್ಕೊಳ್ಳೋದು. ಎಷ್ಟು ನಾವು ಓಡ್ತಾ ಇದ್ವಿ. ಆಮೇಲೆ ಅವ್ನಿಗೆ ಹಿಡ್ಕೊಂಡೆ ಚೆನ್ನಾಗಿ ಏರಿಸ್ತಾ ಇದ್ವಿ. ಏರ್ಸೋದು ಅಂದರೆ ಏನು, ಅಯ್ಯಬ್ಬ ಭಾಳ ಜೋರಾಗಿದೆ ಇತ್ತು ಮೇಡಮ್. ಕಾಲ ಭಾಳ ಚೆನ್ನಾಗಿತ್ತು. ಆಗ ಪೊಲೀಸ್ನವ್ರು ಹೇಳ್ದೆಲ್ಲ ಕೇಳ್ತಾ ಇದ್ರಲ್ಲ. ಈಗಿನ ಕಾಲದಲ್ಲೆಲ್ಲ ಅವರು ಹೇಳಿದ್ರೆ ನಾವು ಕೇಳಬೇಕಾಗತ್ತೆ. ಈಗ ಅದೇ ಕೆಂಗೇರಿನಲ್ಲಿ ನೋಡೋಣ, ಈಗ ರೌಡಿಸಮ್ ಇಲ್ವಾ ಅಲ್ಲಿ? ಇದೆ, ನಾವಿಲ್ಲ ಅಂತ ಹೇಳ್ತೀವಲ್ಲ, ಇದೆ. ಬಟ್ ಅಲ್ಲಿಂದ ಸ್ಟೇಷನ್ ಹೌಸ್ ಆಫೀಸರ್ ಯಾರು ಇರ್ತಾರೆ, ಸಬ್ ಇನ್ಸ್ಪೆಕ್ಟ್ರ್. ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಸ್ಪೆಕ್ಟ್ರು, ಒಂದು 4 ಜನ ಸಬ್ ಇನ್ಸ್ಪೆಕ್ಟ್ರ್ ಇರ್ತಾರೆ.
4 ಜನ ಸಬ್ ಇನ್ಸ್ಪೆಕ್ಟ್ರಲ್ಲಿ ಹುಯಿತು ಪವರ್ಫುಲ್, ಯಾರೂ ಇಲ್ಲ, ಎಲ್ಲರೂ ಅಷ್ಟೇ ಸುಮ್ಮನೆ ನೋಡ್ಕೊಳ್ತಾರೆ ಹೋಗ್ತಾರೆ. ಇನ್ಸ್ಪೆಕ್ಟ್ರು ಅಲ್ಲಿ ಅಷ್ಟೇ ಅವನು ಬರ್ತಾನೆ, ಅವನು ಯಾವುದು ಬೊಲರೋ ಕೊಟ್ಟಿದ್ದಾಗ ಒಳಗಡೆ ಎಲ್ಲ ಇದು ಮಾಡ್ಕೊಂಡಿದ್ದೆ, ಪುಷ್ ಬ್ಯಾಕ್ ಎಲ್ಲ ಹಾಕ್ಕೊಂಡಿದ್ದೆ, ನೋಡ್ಕೊಂಡು ಹೋಗ್ತಾನೆ. ವೆದರ್ ಈ ಕಮ್ಸ್ ಆನ್ ದಿಸ್ ಥಿಂಗ್ ಫುಡ್ ಪೆಟ್ರೋಲಿಂಗ್ ನೋ, ವೆದರ್ ಈ ಕಮ್ಸ್ ಆನ್ ಮೋಟರ್ ಸೈಕಲ್ ನೋ. ಸುಮ್ಮನೆ ಅಲ್ಲಿ ಕೂತ್ಕೊಂಡಿದ್ದೆ, ಹಿಂಗೆ ಹೋಗ್ತಾರೆ. ಈಗ ಕಾಲ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬೊಲರೋ ಕೊಟ್ಟಿದ್ದಾರೆ, ಹೌದಾ, ಒಳ್ಳೆಯ ಬೊಲರೋ ಕೊಟ್ಟಿದ್ದಾರೆ. ಆ ಬೊಲರೋದಲ್ಲೇ ಅವನು ಕೂತ್ಕೊಂಡು ಓಡಾಡ್ಕೊಂಡಿರ್ತಾನೆ ಅಷ್ಟೇ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.